ಬೇಕು ನಿನ್ ನೀರು? ಇದೇನ್ ಸಾರ ಗಂಗೇರಿ ಮೋರಿ ನೀರ ಸುಶೀಲ? ಖಾರದ ಪುಡಿ ಕೆಂಪು ಚೆನ್ನಾಗಿದೆ ಅಂತ ಸುರಿದು ಬಿಟ್ಟಿದ್ಯಾ? ಬಾಯಿಗೆ ಹಿಡಕ್ ಆಗ್ತಿಲ್ವಲ್ಲೇ ಕೆಟ್ಟ ಖಾರ. ಖಾರನ? ಖಾರ ಎಲ್ಲ ಸರಿಯಾಗೇ ಇದೀರಿ, ಬಹುಶಃ ನಿಮ್ಗೆ ನಾಲ್ಗೆ ಹೊಡೆದಿದೆ ಅನ್ಸುತ್ತೆ, ಅದಕ್ಕೆ ಖಾರ ಆಗ್ತಿದೆ. ಏಯ್, ಅವಳು ಯಾರ ಕುಣಿಯಕ್ ಆಗದೆ ಇರೋಳು ನೆಲಡೊಂಕು ಅಂದಂತೆ. ನೀನು ಖಾರ ಮಾಡಿ ನನ್ನ ನಾಲ್ಗೆ ರುಚಿ ಬಗ್ಗೆ ಮಾತಾಡ್ತಿದ್ದೀನಿ ಅಲ್ವೇ ಸುಶೀಲ? ಕೇವಲ ಸಾರು ಮಾಡಕ್ ಬರ್ದಿರೋ ನೀನು ಇಷ್ಟು ವರ್ಷ ನನ್ನ ಜೊತೆ ಏನೇ ಸಂಸಾರ ಮಾಡಿದೆ ನೋಡಿ, ಅಡುಗೆ ಅಂದರೆ ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ, ಒಂದೇ ಥರ ಬೇಯಿಸಾಕಕ್ಕಾಗಲ್ಲ. ಅದಕ್ಕೆ ಯಾಕೆ ಹಾಗೆ ಬೈತೀರಾ? ಇವತ್ತೊಂದಿನ ಮೊಸರು ಹಾಕೊಂಡು ತಿನ್ನಿ, ನಾಳೆಯಿಂದ ನಿಮ್ಗೆ ಹೇಗೆ ಬೇಕೋ ನೀವೇ ಅಡುಗೆ ಮಾಡ್ಕೊಳ್ಳಿ. ನನಗೇನೇ ಬಂದಿದೆ ಅಂತ ಕರ್ಮ? ನಾನು ಅಡುಗೆ ಮಾಡ್ಕೊಂಡು ತಿನ್ನುವಂಥದ್ದು ನೋಡ್ತಾ ಇರು. ಅಡುಗೆ ಮಾಡೋದಕ್ಕೆ ಆಳುಗಳನ್ನ ನೇಮಿಸ್ತೀನಿ. ಸರಿಯಾಗಿ ಕೇಳಿಸ್ಕೊಳೆ. ಒಂದೇ ಒಂದು ಸಲ ನನ್ನ ಮಗಳ ಬೀಗರ ಕೃಪಾ ಕಟಾಕ್ಷ ನನ್ನ ಮೇಲೆ ಬೀಳ್ಲಿ, ಆಗ 5 ಸ್ಟಾರ್ ಹೋಟೆಲ್ ಕುಕ್ಗಳನ್ನ ತಂದು ಕುಕ್ಕರ್ ಕೂಗಿಸ್ತೀನಿ ಕಣೆ. ದಿನಕ್ಕೆ 16 ಥರ ಐಟಮ್ ಮಾಡಿಸ್ಕೊಂಡು ಕತ್ತರಿಸ್ತೀನಿ. ನೋಡ್ತಾ ಇರೇ, ಆಗ ನಿನ್ನ ರಿಯಾಕ್ಷನ್ ಈ ಥರ ಇರಲ್ಲ. ಕಾಲ ಎಲ್ಲನೂ ತೋರಿಸುತ್ತೆ. ನನ್ನ ಕರ್ಮ ಇವತ್ತು ಹಸ್ಕೊಂಡು ಸಾಯ್ಬೇಕು. ತೃಪ್ತಿಯಾಗಿರು. ಕಾಲ ಬದಲಾಗುತ್ತೋ ಇಲ್ವೋ, ಆದರೆ ಆ ಕಾಲ ನಿಮಗೆ ತಕ್ಕ ಪಾಠ ಅಂತೂ ಕಲಿಸುತ್ತೆ. ನೋಡಿದ್ರಾ, ನೀವೆಲ್ಲ ಸೇರಿ ಅವರಿಬ್ಬರನ್ನ ದೂರ ಮಾಡ್ಕೋಬೇಕು ಅಂತ ಅನ್ಕೊಂಡ್ರಿ. ಈಗ ಆಗ್ತಾ ಇರೋದೇನು? ಗಂಡ ಹೆಂಡತಿ ಇಬ್ರು ಒಂದಾದ್ರು. ಈಗ ನೋಡಿ, ನೆಮ್ಮದಿ ಊಟ ಮಾಡ್ತಿದ್ದಾರೆ. ಇವನು ಬದಲಾಗಿದ್ದಾನೆ ಸರಿ, ಈ ಅಮ್ಮನೂ ಬದಲಾಗಿದ್ದಾಳ. ನನ್ಗನ್ಸತ್ತೆ ಇವರಿಬ್ರು ಒಳಗೊಳಗೆ ಒಂದಾಗ್ತಿದ್ದಾರೆ ಅನ್ಸತ್ತೆ. ಇಲ್ಲ ಅಂದ್ರೆ ವಿಜಯ್ ಸರ್ ಕರೆದ ತಕ್ಷಣ ಈತ ಬಂದ್ಬಿಡ್ತಿದ್ಲಾ? ವಾಟ್ ಯು ಮೀನ್? ಯು ಮೀನ್ ಗೀತಾ ಆಲ್ಸೋ ಲವ್ಸ್ ವಿಜಿ? ನೋ ವೇ, ಚಾನ್ಸೇ ಇಲ್ಲ. ಅವನ್ ಬೇಕಾದ್ರೆ ತಾಜ್ ಮಹಲ್ನ ಹಿಂಗೆ ಕಿತ್ತಿಟ್ಬಿಟ್ಟು ತಂದು ಇವಳು ಮುಂದೆ ಇಡ್ಲಿ, ಅವಳು ಮೂಸು ನೋಡಲ್ಲ. ಅದು ನಿನ್ ಭ್ರಮೆ. ಇಬ್ರನ್ನ ನೋಡಿ ಅರ್ಥ ಆಗತ್ತೆ, ಲವ್ ಒನ್ ವೇ ಅಲ್ಲ. ಈಗ ನನ್ನದೊಂದು ಲಿಟಲ್ ಟೆಸ್ಟ್ ಇದೆ, ಅದನ್ನು ಮಾಡಿ ಅವರಿಬ್ಬರ ಮಧ್ಯೆ ಇರುವ ಸಂಬಂಧ ಏನು ಅಂತ ತಿಳ್ಕೊಂತೀನಿ. ಅದು ಹೇಗೆ? ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಅವ್ರ ಪ್ರೀತಿಯಿಂದ ಒಂದಾಗ್ತಾರ, ದ್ವೇಷದಿಂದ ದೂರ ಆಗ್ತಾರ, ನಾನು ತಿಳಿಸ್ತೀನಿ. ಅದೇ, ಈಗ ಏನ್ ಮಾಡ್ತೀರಾ? ಥ್ಯಾಂಕ್ಸ್ ಗೀತಾ. ಥ್ಯಾಂಕ್ಸಾ? ಯಾಕೆ? ಓ ಗೀತಾ, ಏನು ಅಂತ ಕೇಳಿದ್ರೆ ನಾನೇನು ಹೇಳಲಿ? ವಿಜಿ, ಏನಾಯ್ತು ಗೀತಾ? ನೋಡು ವಿಜಿ, ಏನು ಗೊತ್ತಿಲ್ದಿರೋರ್ ತರ ನಾಟಕ ಮಾಡ್ಬೇಡ, ಸುಮ್ನೆ ಊಟ ಮಾಡು. ನಾಟಕ ಮಾಡ್ತಿರೋದು ನೀನು. ಇರ್ಲಿ. ನೋಡು ನೋಡು, ನೀನು ಮಾತ್ರ ಚೇಷ್ಟೆ ಮಾಡ್ಬೋದು, ಅದಕ್ಕೆ ನಾನು ರಿಯಾಕ್ಟ್ ಮಾಡಬಾರ್ದಾ? ಏನ್ ಚೇಷ್ಟೆ? ನಾನೇನು ಮಾಡ್ತಿಲ್ಲ. ಮೊದಲು ನನ್ನ ಕಾಲ್ ಮುಟ್ಟಿದ್ದು ನೀನು.
ಇಲ್ಲಾಂದ್ರೆ ನನ್ನನ್ನು ಅಪಾರ್ಥ ಮಾಡ್ಕೊತಿದ್ಲು. ಅಲ್ಲ, ನೀನು ಏನು ಬೇಕಾದ್ರೆ ಅನ್ಕೋ, ನನ್ನ ಪರೀಕ್ಷೆಗೆ ಮಾತ್ರ ರಿಸಲ್ಟ್ ಸಿಕ್ತು. ಗೀತಾ, 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 ಪಾಪ ಕಣೆ ವಿಜಯ್, ಕರಿತಿದ್ದಾನೆ, ನಿನ್ಕೊಳೆ. ಏನೋ ಹೇಳ್ಬೇಕಂತ ಓಟಕ್ಕೆ ಬರ್ತಾ ಇದ್ದಾನೆ, ನಿಲ್ಲೆ. ಸಾರಿ ಗೀತಾ, ನೀನು ನಿಲ್ಲಿಲ್ವಲ್ಲ, ಅದಕ್ಕೆ ನಿನ್ನ ಹೆಸರು ಜೋರಾಗಿ ಕರೆದ್ಬಿಟ್ಟೆ. ಮೊದಲು ಏನು ವಿಷಯ ಹೇಳು. ಗೀತಾ, ಇವತ್ತು ರಾತ್ರಿ ಮದನಘಟ್ಟಮ್ಮ ದೇವಸ್ಥಾನಕ್ಕೆ ಬರ್ತೀಯಾ? ಅಲ್ಲಿ ನಿನ್ಗೋಸ್ಕರ ಏನೋ ಒಂದು ಸರ್ಪ್ರೈಸ್ ಇಟ್ಕೊಂಡಿದ್ದೀನಿ. ಇಲ್ಲ, ನಾನು ಬರಲ್ಲ. ಹಾಗೆ ಹೇಳ್ಬೇಡ ಗೀತಾ, ನೀನು ಬರಲೇಬೇಕು. ಯಾಕಂದ್ರೆ ನೀನು ಬಂದರೆ ಮಾತ್ರ ನಾನು ಅಂದ್ಕೊಂಡಿರೋದಾಗೋದು. ನೀನ್ ಅನ್ಕೊಂಡಿರೋದನ್ನ ನಡ್ಸೋಕೆ ನೀನ್ ಕರ್ದಾಗ್ಲೆಲ್ಲ ಬರಕ್ಕಾಗಲ್ಲ ವಿಜಯ್. ಇಲ್ಲ, ನೀನು ಬಂದೇ ಬರ್ತೀಯ. ನೀನು ಬರೋ ತನಕ ನಾನು ಅಲ್ಲೇ ಕಾಯ್ತಾ ಇರ್ತೀನಿ. ಆಗ ಅವಳ ಜೀವ ಅದೆಷ್ಟು ಒದ್ದಾಡಿರ್ಬೇಕು ಬಾನು, ಎಷ್ಟು ಒದ್ದಾಡಿರ್ಬೇಕು. ಆ ಭಗವಂತ ಒಳ್ಳೆಯವ್ರಿಗೆ ಯಾಕೆ ಇಂಥ ನರಕ ಕೊಟ್ಬಿಡ್ತಾನೆ ಬಾನು? ನನ್ನ ಸುಧಾ ಯಾರಿಗೂ ಅನ್ಯಾಯ ಮಾಡಿದವಳಲ್ಲ. ಆದ್ರೂ ಅವಳಿಗೆ ಯಾಕೆ ಇಂಥ ಅನ್ಯಾಯ ಸಾವು ಬಂತು ಬಾನು? ರೀ ಪ್ಲೀಸ್ ಅಳ್ಬೇಡಿ. ನೀವೇ ಈ ರೀತಿ ಹತ್ರ ಸ್ವರ್ಗದಲ್ಲಿರೋ ಅಕ್ಕ ನೊಂದ್ಕೊಳ್ಳೋದಿಲ್ವಾ? ಹೇಗೆ ತಡ್ಕೊಳ್ಳಿ ಬಾನು? ಅವಳು ಸಾವನ್ನೇ ತಡ್ಕೊಳಕ್ ಆಗದೆ ಇದ್ ನನಗೆ ಅವಳದು ಕೊಲೆ ಅನ್ನೋದನ್ನ ಅದು ಹೇಗೆ ತಡ್ಕೊಳಕ್ ಸಾಧ್ಯ ಹೇಳು ಬಾನು? ನನ್ನ ಕೈಯಲ್ಲಿ ಇದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ ಬಾನು. ನನಗಿದನ್ನ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ರೀ, ನಡೆದಿರೋದನ್ನ ಒಪ್ಕೊಳ್ಳೇಬೇಕು. ನನಗೂ ಒದ್ದಾಟ ಆಗ್ತಿದೆ. ಅಕ್ಕನ್ನ ಕೊಲೆ ಮಾಡಿರೋರು ಯಾರು ಅಂತ ಯೋಚಿಸಿ ನನಗೂ ಸಾಕಾಗಿದೆ. ಆದರೆ ಏನು ಮಾಡ್ತೀರಾ, ನಾವು ನೊಂದ್ಕೊಂಡಿದ್ದ ತಕ್ಷಣ ಕೊಲೆ ಮಾಡೋರು ಕಣ್ಮುಂದೆ ಬರೋದಿಲ್ಲ. ಅಕ್ಕಂಗೆ ಜೀವನೂ ಬರಲ್ಲ ಅಲ್ವಾ? ನೋಡಿ, ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ನಾವು ಸಮಾಧಾನವಾಗಿ ಇರಲೇಬೇಕು ರೀ. ನೋಡಿ, ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ನೋಡಿ, ನೀವು ಹೀಗೆ ಕೊರ್ಗಿ ನೊಂದ್ಕೋಬೇಡಿ. ಆಮೇಲೆ ಕೆಲಸ ಮಾಡೋದು ಕಷ್ಟ ಆಗ್ಬಿಡುತ್ತೆ.
ಸತ್ತು ಇಷ್ಟು ವರ್ಷ ಆದರೂ ನಮಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಲ್ವಾ ನೀನು? ಸದ್ಯಕ್ಕೆ ಅಸೆಂಬ್ಲಿ ಬೇರೆ ನಡೀತಾ ಇದೆ, ಹೋಗೋಕ್ಕೆ ಮನಸ್ಸಿಲ್ಲ. ಆದರೂ ಹೋಗಲೇಬೇಕಲ್ಲ, ಕರ್ತವ್ಯ, ಅನಿವಾರ್ಯ. ಹಾಂ, ಹೌದು ರೀ. ನಿಮ್ಮನ್ನ ನಂಬಿರೋ ಜನ ಇದ್ದಾರೆ. ನಿಮ್ಮ ಕರ್ತವ್ಯನ ನೀವು ಮಾಡಲೇಬೇಕು. ಅದಕ್ಕೆ ಹೇಳ್ತಾ ಇರೋದು, ಮನಸ್ಸನ್ನ ತಿಳಿಯಾಗಿಸ್ಕೊಳ್ಳಿ ಅಂತ. ಆಯ್ತು ಬಾ, ನಾನು ಬರ್ತೀನಿ. ಗೀತಾ ನಿಂತ್ಕೊಳೆ. ಏನ್ರೆ ನೀವು ವಿಜಿ ತರನೇ ಆಡ್ತಿದ್ದೀರಲ್ಲ? ಪಾಪ ಕಣೆ ವಿಜಿ, ಅಷ್ಟು ಪ್ರೀತಿಯಿಂದ ದೇವಸ್ಥಾನಕ್ಕೆ ಬಾ ಅಂತ ಕರಿತಿರುವಾಗ ಯಾಕೆ ಬರೋಲ್ಲ ಅಂದ್ರೆ? ಅವ್ನ್ ಕರ್ದ ತಕ್ಷಣ ನಾನ್ ಯಾಕೆ ಹೋಗ್ಬೇಕು? ನಂಗೆ ಹೇಳ್ಬೇಡ್ವೆ ಗೀತಾ, ಕರ್ದಿದ್ದು ನಿನ್ ಗಂಡ ತಾನೆ, ಹೆಂಡತಿಯಾಗಿ ನೀನು ಹೋಗ್ಬೇಕಲ್ವಾ? ಎಲ್ಲ ಗೊತ್ತಿದ್ದು ನೀವೇ ಈ ರೀತಿ ಮಾತಾಡಿದ್ರೆ ಹೇಗೆ? ಹಾಗಲ್ಲ ಗೀತಾ, ಅವನು ನಿನ್ಗೋಸ್ಕರ ಏನೇನೋ ಸರ್ಪ್ರೈಸ್ ಅರೇಂಜ್ ಮಾಡಿದ್ದಾನೆ. ನೀನೀಗ ಹೋಗಿಲ್ಲ ಅಂದ್ರೆ ಅದೆಲ್ಲ ವೇಸ್ಟ್ ಆಗಲ್ವಾ? ಅವ್ನ ಮನ್ಸಿಗೂ ನೋವಾಗುತ್ತೆ ಕಣೆ. ಅದನ್ನೆಲ್ಲ ಮಾಡು ಅಂತ ನಾನು ಹೇಳಿದ್ನ? ಅವ್ನ್ ಯಾವ ಸರ್ಪ್ರೈಸ್ ಕೊಡೋದು ಬೇಕಾಗಿಲ್ಲ. ಕೊಟ್ಟಿರೋ ಒಂದು ಸರ್ಪ್ರೈಸ್ನೇ ಅರ್ಗಿಸ್ಕೊಳಕ್ಕಾಗದೆ ಇನ್ನೂ ಒದ್ದಾಡ್ತಾ ಇದ್ದೀನಿ. ಅದೆಲ್ಲ ಮುಗ್ದೋಗಿರೋ ಕತೆ ಗೀತಾ. ವಿಜಯ್ ಈಗ ಬದಲಾಗಿದ್ದಾನೆ, ನಿನ್ ಖುಷಿನೇ ಬಯಸ್ತಿದ್ದಾನೆ. ಈ ಪ್ರಪಂಚದಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕ್ತಿರುವಾಗ ವಿಜಯ್ ನಿನ್ ಖುಷಿಗೋಸ್ಕರ ಬದುಕ್ತಿದ್ದಾನೆ ಅಂದ್ರೆ ಅವ್ನ್ ಬದಲಾಗಿದ್ದಾನೆ. ಅವ್ನ್ ಮನ್ಸಿಗೆ ನೋವು ಮಾಡ್ಬೇಡ ಕಣೆ, ಹೋಗು. ಏನು ಅವನೊಬ್ನಿಗೆ ನಾ ಮನ್ಸಿರೋದು? ನನಗೂ ಮನ್ಸಿದೆ ಕಣ್ರೆ, ಆದ್ರೆ ನನ್ ಮನ್ಸು ಹೇಳ್ತಿದೆ ಅಲ್ಲಿಗೆ ಹೋಗ್ಬೇಡ ಅಂತ. ನೋಡ್ ಗೀತಾ, ಹಠ ಮಾಡ್ಬೇಡ ಪ್ಲೀಸ್. ಇಲ್ಲ ಇಲ್ಲ ಇಲ್ಲ, ಗೀತಾ ಬಂದೇ ಬರ್ತಾಳೆ. ಮತ್ತೆ ನಿಂಗೆ ಕರೆದಾಗ ಬರಲ್ಲ ಅಂತ ಕಡ್ಡಿ ತುಂಡಾಗೋ ಥರ ಹೇಳಿದ್ಲು. ಹೌದು ಹೇಳಿದ್ಲು. ತುಂಡಾಗಿರೋದನ್ನ ಒಂದು ಮಾಡೋದಲ್ವೇನೋ ಪ್ರೀತಿ? ಮಗ, ಮಾದಾಮ್ ಘಟ್ಟಂ ದೇವಸ್ಥಾನದಲ್ಲಿ ಏನ್ ಅರೇಂಜ್ ಮಾಡ್ಕೊಂಡಿದೀಯಾ? ಸರ್ಪ್ರೈಸ್. ಗೀತಾ ಊಹೆನೂ ಮಾಡೋಕ್ಕಾಗಬಾರ್ದು ಅಂತ ಸರ್ಪ್ರೈಸ್. ಹಾಗಾದ್ರೆ ಆ ಗೀತಾಗೆ ನೀನು ಯುನೀಕಾಗಿ ಪ್ರಪೋಸ್ ಮಾಡ್ತೀಯಾ ಅನ್ನೋ? ಒಂದಂತೂ ನಿಜ ಕಣ್ರು, ಇವತ್ತು ಮಾದನ ಘಟ್ಟಮ್ಮ ದೇವಸ್ಥಾನದಲ್ಲಿ ನಾನು ಹೆಂಡತಿಗೆ ಪ್ರಪೋಸ್ ಮಾಡೋ ರೀತಿ ಈ ಜಗತ್ತಲ್ಲಿ ಯಾವ ಗಂಡಸು ಪ್ರಪೋಸ್ ಮಾಡಿರಬಾರ್ದು. ಸರಿ, ನಾನು ಹೋಗ್ತೀನಿ. ಇವತ್ತು ನಾನು ಕ್ಲಾಸ್ ಅಟೆಂಡ್ ಮಾಡಲ್ಲ, ಯಾಕಂದ್ರೆ ರಾಜ್ ಗಾರ್ಡನ್ ಸರ್ಪ್ರೈಸ್ಗೆ ನಾನೆಲ್ಲ ಅರೇಂಜ್ ಮಾಡಬೇಕು. ಬಾಯ್. ವಿಜಯ್, ಆಲ್ ದಿ ಬೆಸ್ಟ್ ಕಣೋ.